ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ನಾನು ಮನೆಯಲ್ಲಿ ಯಾವ ರೀತಿಯಾದ ನಡವಳಿಕೆಗಳಿರಬೇಕು, ಗಂಡ ಯಾವ ರೀತಿ ಇರಬೇಕು, ಹೆಂಡತಿ ಯಾವ ರೀತಿ ಇರಬೇಕು, ಗಂಡು ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಬಂದೆ. ಹಾಗೆ ಇವತ್ತು ತಂದೆ ತಾಯಿಯ ಪಾತ್ರ ಏನು, ತಂದೆ ತಾಯಿಗಳನ್ನು ಗೌರವಿಸೋದ್ರ ಲಾಭ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ಸಾಕಷ್ಟು ಜನಕ್ಕೆ ತಂದೆ ತಾಯಿಗಳೇ ಇರೋದಿಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳು ಹೋಗ್ಬಿಟ್ಟಿರ್ತಾರೆ. ಯಾರಿಗೆ ತಂದೆ ತಾಯಿ ಇದ್ದಾರೋ ಅವರು ಅತ್ಯಂತ ಪುಣ್ಯಶಾಲಿಗಳು ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತಂದರೆ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂತ ಶ್ಲೋಕ. ಹಾಗೆ ವೇದದಲ್ಲಿ ಕೂಡ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಆ ತಾಯಿ ತಂದೆಗಳಿಗೆ ಅತಿಯಾದ ಒಂದು ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ಏನಾಗ್ತಾ ಇದೆ ಮನೆಯಲ್ಲಿ ಅಂತಂದರೆ, ತಂದೆ ತಾಯಿಗಳಿಗೆ 50-60 ವರ್ಷ ದಾಟಿರ್ತಾರೆ ಅಂತಂದರೆ 60 ವರ್ಷ ದಾಟಿದ ಮೇಲೆ ಅವ್ರಿಗೆ ರಿಟೈರ್ಡ್ ಲೈಫ್ ಆಗಿರುತ್ತೆ. ಮಕ್ಕಳು ಜೀವನ ನಡೆಸ್ತಾ ಇರ್ತಾರೆ, ಜೀವನ ಸಾಗಿಸ್ತಾ ಇರ್ತಾರೆ, ಸಂಪಾದನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭ ಮನೆಯಲ್ಲಿ ಮಗನಿಗೆ ಮದುವೆ ಮಾಡಿರ್ತಾರೆ, ಮೊಮ್ಮಗು ಹುಟ್ಟಿರುತ್ತೆ, ಎಲ್ಲವೂ ಆಗಿರುತ್ತೆ. ಈ ತಂದೆ ತಾಯಿಗಳನ್ನು ಮಕ್ಕಳು ನೋಡೋ ರೀತಿ ಹೇಗೆ ಅಂತಂದರೆ, ಜಸ್ಟ್ ಆ್ಯಸ್ ಎ ಕೆಲಸದವರು. ನಿನಗೇನೋ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ತಾನೇ, ಮಗುವನ್ನು ನೋಡ್ಕೊಂಡು ಮನೇಲಿ ಬಿದ್ದಿರು. ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ತಂದೆ ತಾಯಿಗಳಿಗೆ ಏನೂ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಗಂಡ ಹೆಂಡತಿ ಅವ್ರ ಪಾಡಿಗೆ ಅವ್ರು ರೆಡಿ ಹಾಕ್ಕೊಂಡು ಸೀದಾ ಹೋಗ್ತಾ ಇರ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರೆ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಕೂಡ ಒಂದು ಸಣ್ಣ ಮನಸ್ಥಿತಿ ಕೂಡ ಇರೋದಿಲ್ಲ. ಎಷ್ಟೋ ಜನ ಪಾಪ ಗೌರವ ಕೊಡ್ತೀರಿ, ಗೌರವ ಕೊಡೋರಿಗೆ ಇದು ಅನ್ವಯಿಸಲ್ಲ. ಯಾರು ಗೌರವ ಕೊಡಲ್ಲ ಅವ್ರಿಗೆ ಮಾತ್ರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಇದರಿಂದ ಆಗೋದು ಅಂತಂದರೆ, ತಂದೆ ಅನ್ನೋದೇ ಸೂರ್ಯಗ್ರಹದ ಸಂಕೇತ, ತಾಯಿ ಅನ್ನೋದೇ ಚಂದ್ರಗ್ರಹದ ಸಂಕೇತ. ಸೂರ್ಯ ಚಂದ್ರರು ಹೇಗೆ ನಮಗೆ ಕಣ್ಣಿಗೆ ಕಾಣಿಸೋ ಪ್ರತ್ಯಕ್ಷ ದೈವಗಳೋ, ಸೂರ್ಯನಿಂದ ಹಗಲು ಉಂಟಾಗತ್ತೆ, ಚಂದ್ರನಿಂದ ಪ್ರಶಾಂತವಾದ ಒಂದು ವಾತಾವರಣ ಉಂಟಾಗತ್ತೆ ಅನ್ನೋದು ನಾವು ಹೇಗೆ ಕಂಡುಕೊಳ್ತೀವೋ ದಿನ ರಾತ್ರಿಗಳಲ್ಲಿ. ಚಂದ್ರನ ತಂಪು ಬಹಳ ಆಹ್ಲಾದಕರ, ಸೂರ್ಯನ ಉದಯ ಜ್ಞಾನಕಾರಕ. ಅಂದರೆ ನಮ್ಮ ಜೀವನದಲ್ಲಿ ಕತ್ತಲೆಯ ದೂರವಾಗಿ ಬೆಳಕು ಬರುವಂಥದ್ದು ಸೂರ್ಯನಿಂದ. ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದ ಹಾಗೆ ಅದು ಇನ್ನೆಂಥ ನಿದ್ದೆ ಇದ್ದರೂ ಕೂಡ 1 hour 2 hours ಅದಕ್ಕಿಂತ ಜಾಸ್ತಿ ಮಲಗೋಕ್ಕಾಗಲ್ಲ. ಸೂರ್ಯೋದಯ ಆದಮೇಲೆ ಮಲಗ್ತೀವಿ ಅಂದರೂ ಕೂಡ ಆ ಬೆಳಕು ನಾವು ಎಷ್ಟೇ ರಗ್ಗು ಹೊದ್ಕೊಂಡಿದ್ರೂ ಕೂಡ ಬೆಳಕು ಕಣ್ಣೊಳಗಡೆ ಬಂದು ಚುಚ್ಚಿ ನಮ್ಮನ್ನು ಎಬ್ಬಿಸುತ್ತೆ. ಅಂದರೆ ಜ್ಞಾನ ಉದಯ ಆಗೋದಕ್ಕೆ ಸೂರ್ಯ ಕಾರಣ ಆಗಿರ್ತಾನೆ. ಅಂತಹ ಸೂರ್ಯಗ್ರಹ ಮತ್ತು ಚಂದ್ರಗ್ರಹಗಳನ್ನು ನಾವು ಬೇರೆ ರೀತಿಯಲ್ಲಿ ಜಪ ಮಾಡಿ ಒಲಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ತಂದೆಯನ್ನು ಪ್ರೀತಿಯಿಂದ ಕಂಡರೆ ಸೂರ್ಯಗ್ರಹದ ಒಲಮೆಗೆ ನಾವು ಪಾತ್ರರಾಗ್ತೀವಿ. ತಾಯಿಯನ್ನು ನಾವು ಗೌರವಿಸಿದ್ರೆ ಚಂದ್ರಗ್ರಹದ ಒಲಮೆಗೆ ಪಾತ್ರರಾಗ್ತೀವಿ. ಚಂದ್ರ ಮನೋಕಾರಕ ಅಂತ ಹೇಳ್ತಾರೆ. ಚಂದ್ರಗ್ರಹದಿಂದ ಮನಸ್ಸಿನಲ್ಲಿ ಆಗುವಂತಹ ಆಂದೋಲನಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ಹಾಗೆ ಮನಸ್ಸು ವಿಕಲ್ಪಕ್ಕೆ ಹೋಗದಿರೋ ಹಾಗೆ ನಾವು ನೋಡ್ಕೋಬೇಕು ಅಂದರೆ ಚಂದ್ರಗ್ರಹದ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾರೆ. ಚಂದ್ರನ ಸಂಕೇತವಾಗಿ ಚಂದ್ರನಿಗೆ ಅಧಿದೇವತೆಯಾಗಿರ್ತಕ್ಕಂತಹ ಶಿವನ ಮತ್ತು ದೇವಿಯ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾರೆ. ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ ಅದನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ದೇವಿ ಶಾಪ, ಸ್ತ್ರೀ ಶಾಪ ಹೇಗಿದೆ ಅನ್ನೋದನ್ನು ಹೇಳ್ತಾರೆ. 6ನೇ ಮನೆಯಲ್ಲಿ ಚಂದ್ರ ಇದ್ದರೆ, ಲಗ್ನದಿಂದ 6ನೇ ಮನೆಗೆ ಚಂದ್ರ ಬಂದರೆ, ಆ ಚಂದ್ರ
ರೋಗಕಾರಕನಾಗಿರ್ತಾನೆ, ಹಾಗೆ ಯೋಗಕಾರಕನಾಗಿರ್ತಾನೆ ಅಂತ ಹೇಳ್ತಾರೆ. ಒಂದೊಂದು ಲಗ್ನಕ್ಕೆ ಒಂದೊಂದು ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ಹಾಗೆ ನಮ್ಮ ರಾಶಿ ನಕ್ಷತ್ರಗಳನ್ನು ಗುರುತಿಸೋದು ಕೂಡ ಚಂದ್ರನ ಒಂದು ಅಸ್ತಿತ್ವವನ್ನು ನೋಡಿಕೊಂಡು. ಇವತ್ತು ಚಿತ್ತಾ ನಕ್ಷತ್ರ ಮುಗಿದು ಸ್ವಾತಿ ನಕ್ಷತ್ರ ಪ್ರಾರಂಭ ಆಗಿದೆ. ತುಲಾ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಇವತ್ತು ಯಾರು ಜನನ ತಾಳ್ತಾರೆ ಅವ್ರಿಗೆ ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಚಂದ್ರನ ಒಂದು ಸಂಕೇತವನ್ನು ನೋಡೋದು ಜ್ಯೋತಿಷ್ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಮತ್ತು ಪ್ರತಿನಿತ್ಯ ಕೂಡ ಚಂದ್ರ ತನ್ನ ಒಂದು ಮೂಮೆಂಟಿಂದ ರಾಶಿಯನ್ನು ಪ್ರತಿ 2.5 ದಿನಕ್ಕೆ ಒಮ್ಮೆ ಬದಲಾಯಿಸ್ತಾ ಹೋಗ್ತಾನೆ. ಇಂತಹ ಒಂದು ಚಂದ್ರಗ್ರಹದ ಅನುಗ್ರಹ ಪಡ್ಕೊಳ್ಳೋದಕ್ಕೆ ನಾವು ಸರ್ಕಸ್ ಮಾಡ್ತೀವಿ. ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತೀವಿ, ಚಂದ್ರಗ್ರಹಕ್ಕೆ ನಮಸ್ಕಾರ ಮಾಡಬೇಕು, ಚಂದ್ರಗ್ರಹದ ಪೂಜೆಯನ್ನು ಮಾಡಬೇಕು ಅಂತ. ಹಾಗೆ ಪ್ರತಿನಿತ್ಯ ಯಾವುದಾದ್ರೂ ನಾವು ಏನಾದರೂ ಅಸಮತೋಲನ ಆಗ್ತಾ ಇದೆ ಮನೆಯಲ್ಲಿ ಅಂತಂದರೆ ನವಗ್ರಹ ಶಾಂತಿಯನ್ನು ಮಾಡಬೇಕು ಅಂತ ಹೊರಡ್ತೀವಿ. ನವಗ್ರಹ ಶಾಂತಿಯನ್ನು ಮಾಡಿ ಪೂಜೆ ಮಾಡೋದಲ್ಲ, ಮನೆಯಲ್ಲಿರುವಂತಹ ಸದಸ್ಯರುಗಳು ಯಾರ್ಯಾರು ಯಾವ್ಯಾವ ಗ್ರಹಕ್ಕೆ ಸಂಬಂಧಪಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ, ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದರೆ, ಆ ಕುಟುಂಬದಲ್ಲಿ ಸಂತೋಷ ಇದ್ದರೆ ಎಲ್ಲ ಗ್ರಹಗಳು ಶಾಂತಿಯುತವಾಗಿರುತ್ತೆ. ಅಮ್ಮ ಮನೇಲಿರ್ತಾರೆ, ಆ ಅಮ್ಮನಿಗೆ ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿ ಇಬ್ಬರೂ ಇದ್ದರೆ ಬಹಳ ಸಂತೋಷ. ಎಷ್ಟೋ ಜನ ತಂದೆನ ಕಳ್ಕೊಂಡು ತಾಯಿಯನ್ನು ಉಳಿಸ್ಕೊಂಡಿರ್ತೀರಿ, ಇನ್ನೆಷ್ಟೋ ಜನ ತಾಯಿ ಹೋಗ್ಬಿಟ್ಟಿರ್ತಾರೆ, ತಂದೆ ಮಾತ್ರ ಇರ್ತಾರೆ. ಮೊನ್ನೆ ಯಾರೋ ಪಾಪ ಫೋನ್ ಮಾಡಿದರು, ಸಡನ್ನಾಗಿ ತಾಯಿಗೇನೋ ಅನಾರೋಗ್ಯ ಆಯಿತು ಅಂತ ತಾಯಿ ಹೋದರು. ತಾಯಿ ಹೋದ 2 ದಿನಕ್ಕೆ ತಂದೆನೂ ಹೋಗ್ಬಿಟ್ರು. ಈ ರೀತಿ ತಾಯಿ ತಂದೆಗಳನ್ನು ಕಳ್ಕೊಂಡ್ರೆ ಆಗೋ ನೋವು ದುಃಖ ಎಲ್ಲರೂ ಅನುಭವಿಸಿರ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ತಾಯಿ ಇದ್ಬಿಟ್ರೆ ನಮ್ಮ ಆಗು ಹೋಗುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಬರ್ತಾರೆ. ನನ್ನ ಮಗನಿಗೆ ಇಂಥ ಆಹಾರ ಈ ಸಮಯದಲ್ಲಿ ಕೊಟ್ಟರೆ ಅವನಿಗೆ ಹೊಟ್ಟೆ ತುಂಬೋದು ಅನ್ನೋದು ಅರ್ಥ ಆಗೋದು ತಾಯಿಗೆ ಮಾತ್ರ. ತಾಯಿ ನಂತರ ಆ ತಾಯಿ ಹೇಳಿಕೊಟ್ಟು ಹೆಂಡತಿಯನ್ನು ಅದೇ ರೀತಿಯಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಇಂತಹ ಒಂದು ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಮನೆಯಲ್ಲಿ ಯಾರು ವಯಸ್ಸಾಗಿರೋ ತಂದೆ ತಾಯಿಗಳಿರ್ತಾರೋ ಅವರನ್ನು ಮಗುವಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಆ ಮಕ್ಕಳಿಗಿರುತ್ತೆ. ಮನೆಯಲ್ಲಿರುವಂತಹ ಗಂಡ ಆಗಲಿ, ಹೆಂಡತಿ ಆಗಲಿ, ಮೊಮ್ಮಕ್ಕಳಾಗಲಿ ಪ್ರತಿಯೊಬ್ಬರೂ ಕೊಡುವ ಗೌರವ ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಸಾಕಷ್ಟು ಜನಗಳ ಮನೆಯಲ್ಲಿ ನೋಡ್ತಾ ಇರ್ತೀನಿ, ತಂದೆ ತಾಯಿ ವಯಸ್ಸಾಗಿರೋರು ಇದ್ದಾರೆ ಅಂತಂದರೆ ಅವ್ರು ಏನು ಗೊತ್ತಿಲ್ಲದಿರೋ ಇರೋವಂಥವ್ರು ಅವರು ಅಪ್ರಯೋಜಕರು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತೀವಿ ನಾವೇ. ಆದರೆ ಅವರು ನಮ್ಮನ್ನು ಬೆಳೆಸೋದಕ್ಕೆ ಅವರ ಜೀವಮಾನ ಪರ್ಯಂತರ ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ನಮ್ಮನ್ನು ಸಾಕಿರ್ತಾರೆ ಅನ್ನೋದು ಮರೆತು ಹೋಗ್ತೀವಿ. ಜನರಲ್ಲಾಗಿ ಮೀಸೆ ಬರೋರಿಗೆ ಲೋಕ ಕಾಣಲ್ಲ ಅನ್ನೋ ವಾಕ್ಯ ಅಂತೆ 20 ವರ್ಷ ದಾಟ್ತು ಅಂದರೆ ಅಪ್ಪ ಅಮ್ಮಂಗೇನೂ ಗೊತ್ತಿರಲ್ಲ, ಎಲ್ಲ ನಮಗೆ ಗೊತ್ತಿರತ್ತೆ. ನಿನಗೇನು ಗೊತ್ತು, ಬಾಯಿ ಮುಚ್ಕೊಂಡು ಕೂತ್ಕೋ. ಇತ್ತೀಚೆಗಂತೂ ಅಪ್ಪ ಅಮ್ಮನ್ನ ಹೋಗು ಬಾ ಅನ್ನೋ ಪದ್ಧತಿ ಇದೆ, ಅಲ್ಲಿಂದ ಬಂದಿದೆ ಗೊತ್ತಿಲ್ಲ. ಅಪ್ಪ ಅಮ್ಮನ್ನ ಹೋಗು ಬಾ ಅನ್ನೋ ಪದ್ಧತಿ ಬಂದ್ಬಿಡಿದೆ. ಹೋಗಪ್ಪ ಹೋಗಮ್ಮ ಅನ್ನೋ ಮಾತುಗಳು ಬರ್ತಾ ಇರುತ್ತೆ. ಅಮ್ಮ ಅಪ್ಪ ಅನ್ನೋದಿಲ್ಲ, ಇವಾಗ ಡ್ಯಾಡಿ ಮಮ್ಮಿ ಬಂದುಬಿಡಿದೆ. ಪಾಶ್ಚಾತ್ಯ ಸಂಸ್ಕೃತಿ ಬಂದು ಕೂತಿದೆ. ಡ್ಯಾಡಿ ಮಮ್ಮಿ ಅನ್ನೋದು, ಮಮ್ಮಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಕೀಪ್ ಕ್ವೈಟ್. ಅದರಲ್ಲಿ ಕಸ ಪುಸ ಇಂಗ್ಲೀಷ್ಗಳು ಬೇರೆ ಕಲ್ತ್ಕೊಂಬಿಟ್ಟು ಬರೀ ಇಂಗ್ಲೀಷಿನ ಮಾತುಗಳೇ ಮನೆಯಲ್ಲಿ. ವಾಟ್ ಆರ್ ಯು ಡೂಯಿಂಗ್ ಅಂತ ಇವ್ರು ಹೇಳ್ಕೊಡೋದು. ಇನ್ನು 3ನೇ ವರ್ಷ ಆಗೋಕ್ಕಿಲ್ಲ, ಆ ಮಗುವಿಗೆ ನಮ್ಮ ಮಾತೃಭಾಷೆಯನ್ನು ಮರೆಸ್ಬಿಡೋದು. ಸಂಸ್ಕೃತ ಕಲಿಸೋದು ಇಲ್ವೇ ಇಲ್ಲ ಬಿಡಿ, ಅಟ್ಲೀಸ್ಟ್ ಕನ್ನಡ ಕಲಿಸೋಣ. ಇಲ್ಲ, ಕನ್ನಡ ಕಲಿತು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ನನ್ನ ಮಗನಿಗೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರೆ, ಕಾನ್ವೆಂಟ್ಗೆ ಹಾಕಿ ಇಂಗ್ಲೀಷ್ ಕಲಿಸ್ತಾರೆ. ಆ ಇಂಗ್ಲೀಷಿನ ಪದ್ಧತಿ ಏನು ಅಂತಂದರೆ ಗೌರವ ಕೊಡೋಂತಹ ಪದ್ಧತಿ ಇರೋದೇ ಇಲ್ಲ. ನಮ್ಮಲ್ಲಿ ದೊಡ್ಡವರು ಅಂತಂದರೆ ನೀವು ತಾವು ಅನ್ನೋದಿರುತ್ತೆ. ಇಲ್ಲಿ ಯು ಅಂದರೆ ನೀವು ಅನ್ನೋ ಆಗ್ಬೋದು, ನೀನು ಆಗ್ಬೋದು. ಅದರಲ್ಲಿ ವ್ಯತ್ಯಾಸವೇ ಇರೋದಿಲ್ಲ ಇಂಗ್ಲೀಷ್ ಭಾಷೆಯಲ್ಲಿ. ಅದಕ್ಕೆ ನಮ್ಮ ಕನ್ನಡ ಸಂಸ್ಕೃತಿ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ವ್ಯಕ್ತಿಗೂ ಕೂಡ ಒಂದೊಂದು ಗೌರವ ಕೊಡುವಂತಹ ಪದ ನಮಗಿರುತ್ತೆ. ತಂದೆ ತಾಯಿಗಳನ್ನು ಗೌರವ ಕೊಡೋದು ಮೊದಲನೇ ಕೆಲಸ ಆಗಬೇಕು. ಮನೆಯಲ್ಲಿ ಶಾಂತಿ ನೆಲೆಸಬೇಕು, ಮಹಾಲಕ್ಷ್ಮಿ ಸ್ಥೈರ್ಯವಾಗಿರಬೇಕು, ನಮಗೆ ಸಾಲದ ಬಾಧೆ ಇರಬಾರ್ದು, ಯಾವುದೇ ವಿಧವಾದ ತೊಂದರೆ ಆಗಬಾರ್ದು ಅಂತಂದರೆ ಮೊದಲು ತಂದೆ ತಾಯಿಗಳನ್ನು ಗೌರವಿಸೋದು ಕಲ್ತ್ಕೊಂಡು. ನಿನಗೇನು ಗೊತ್ತು, ಬಾಯಿ ಮುಚ್ಕೊಂಡು ಕೂತ್ಕೋ ಅನ್ನೋದು ಬಿಟ್ಟು ಅವರ ಸಲಹೆಗಳನ್ನು ತಗೊಳ್ಳೋದನ್ನು ಕಲಿಯೋಣ.
ಯಾಕಂದರೆ ಅವರು ನಾವು ಏನು ವಯಸ್ಸಿರ್ತೀವೋ, ನಾವು 35 ವರ್ಷವೋ 40 ವರ್ಷವೋ 45 ವರ್ಷವೋ ಅದನ್ನು ದಾಟಿ ಅವರು 60 ವರ್ಷಕ್ಕೆ ಬಂದಿರ್ತಾರೆ ಬಿಟ್ಟು ಏಕ್ದಮ್ 0ಇಂದ 60 ವರ್ಷಕ್ಕೆ ಜಂಪ್ ಆಗಿಬಿಟ್ರಲ್ಲ ತಂದೆ ತಾಯಿಗಳು. ಅವ್ರಿಗೂ ಜೀವನದ ಅನುಭವ ಅತಿಶಯವಾಗಿ ಬಂದಿರುತ್ತೆ. ಅನುಭವವನ್ನು ನಾವು ಅನುಭವ ಮಾಡಿಕೊಂಡಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಾವು ಅದನ್ನು ಮಾಡೋದಿಲ್ಲ. ತಂದೆ ತಾಯಿಗಳನ್ನು ನಮಗೆ 15-16 ವರ್ಷ ದಾಟ್ತು, SSLC ಆಯಿತು ಅಂತಂದರೆ ನಾವೇನೋ ದೊಡ್ಡ ಕೊಂಬು ಬಂದಿರೋ ರೀತಿಯಲ್ಲಿ ವರ್ತನೆ ಮಾಡ್ತೀವಿ. ವರ್ತನೆ ಮಾಡಿ ಅಪ್ಪ ಅಮ್ಮನಿಗೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಕೂಡ ಹೇಳೋದಿಲ್ಲ. ಹೋಗ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಸಿಕ್ಕಿದ ಕಡೆ ಹೋಗೋದು, ಅಲ್ಲಿ ಏನೋ ಒಂದು ಆಗೋದು, ತಲೆ ಮೇಲೆ ಕೈ ಹೊತ್ಕೊಂಬರೋದು, ಸಂಪೂರ್ಣ ತಲೆ ಮೇಲೆ ಆಕಾಶ ಬಿದ್ದಾಗ ಅಪ್ಪ ಅಮ್ಮನಿಗೆ ಜ್ಞಾಪಕ ಬರುತ್ತೆ. ಅಷ್ಟೊತ್ತಿಗಾಗಲೇ ಪಾಪ ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರೆ, ಮಗ ಏನು ಮಾಡಿದ್ರು ಕೂಡ, ಮಗಳು ಏನು ಮಾಡಿದ್ರು ಕೂಡ ಕ್ಷಮಿಸಿ ದಾರಿ ತೋರಿಸೋ ಅಂಥವ್ರು ಅಪ್ಪ ಅಮ್ಮಂದರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೂರ್ಯ ಚಂದ್ರರ ರೀತಿಯಲ್ಲಿ ಅಪ್ಪ ಅಮ್ಮ ಅಂತ. ಅಂತಹ ಅಪ್ಪ ಅಮ್ಮನಿಗೆ ಯಾವಾಗಲೂ ಕ್ಷಮಾಗುಣ ಕೊಡೋ ಅಂಥವ್ರನ್ನ ನಾವು ನೋವಿಸಿದ್ರೆ ನಮಗಿನ್ನೆಲ್ಲಿಂದ ಒಳ್ಳೆಯದಾಗಬೇಕು ಯೋಚನೆ ಮಾಡಿ. ಪಿತೃಶಾಪ ಅಂತ ಹೇಳಿ ಗೋಕರ್ಣಕ್ಕೆ ಹೋಗ್ತೀವಿ, ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ, ಹಂಪೆಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಇನ್ನೊಂದು ಕೆಲಸ ಮಾಡ್ಕೊಂಬರ್ತೀವಿ, ಕಾಶಿ ಗಯಾ ಇದು ತ್ರಿವೇಣಿ ಸಂಗಮ ಪ್ರಯಾಗರಾಜಕ್ಕೆ ಹೋಗ್ತೀವಿ. ಇದ್ದಾಗ ಅಪ್ಪ ಅಮ್ಮನ್ನ ನೆಟ್ಟಾಗ ನೋಡ್ಕೊಳ್ದಿಲ್ಲ, ಆಮೇಲೆ ನಾವು ಹೋಗಿ ಅಲ್ಲಿ ಇಲ್ಲಿ ಪಿಂಡ ಪ್ರದಾನ ಮಾಡಿ ಬಂದ್ಬಿಟ್ರೆ ಪಿತೃದೋಷ ಹೋಗುತ್ತಾ ಯೋಚನೆ ಮಾಡಿ. ಇರೋವಾಗ ಅಪ್ಪ ಅಮ್ಮನನ್ನು ಗೌರವಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲಿ ವಯಸ್ಸಾಗ್ಬಿಟ್ಟಿದ್ರೆ 60 ವರ್ಷ ದಾಟಿರೋ ಅಂತಹ ಅಪ್ಪ ಅಮ್ಮಂತರು ಇದ್ದರೆ, ನಿಮಗೆ 40 ವರ್ಷ ಆಗಿದ್ದರೂ ಅಪ್ಪ ಅಮ್ಮ ಇದ್ದಾರೆ ಅಂತಂದರೆ ನಿಮ್ಮಂತಹ ಭಾಗ್ಯಶಾಲಿಗಳಿನ್ಯಾರೂ ಇರೋದಿಲ್ಲ. ಎಷ್ಟೋ ಜನಕ್ಕೆ 70 ವರ್ಷ ಆಗಿರುತ್ತೆ, ಅವ್ರ ಅಪ್ಪಂಗೆ ಅಮ್ಮಂಗೆ 95-96 ವರ್ಷ ಆಗಿರುತ್ತೆ, ಅವ್ರು ಬದುಕಿರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಬೇರೆ ಇನ್ಯಾವ ದೇವರು ಬೇಡ ನಿಮಗೆ. ಆ ಅಪ್ಪ ಅಮ್ಮಂದ್ರನ್ನು ನಿತ್ಯ ಪಾದ ತೊಳೆದು ಪೂಜೆ ಮಾಡ್ತಾ ಬನ್ನಿ. ಅದರಲ್ಲಾಗುವಂತಹ ಲಾಭಗಳನ್ನು ನೀವೇ ನೋಡ್ಕೊಳ್ಳಿ. 21 ದಿನ ನಾನು ಹೇಳಿದ ಹಾಗೆ ನೀವು ಮಾಡಿ ಮನೆಯಲ್ಲಿ ಅಪ್ಪ ಅಮ್ಮಂದರಿಗೆ ನೀವು ಈ ರೀತಿಯಾಗಿ ಸೇವೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಈ ಏನು ಸಮಸ್ಯೆ ಕಾಡ್ತಾ ಇದೆಯೋ ಅದು ಬದಲಾಗದಿರ ಇದ್ದರೆ ನಾನು ದತ್ತಪೀಠ ಹೊಸಕೆರೆ ಹಳ್ಳಿಯಲ್ಲೇ ಇರ್ತೀನಿ, ಬಂದು ನನ್ನನ್ನು ಕೇಳಿ. ನೀವು ಹೇಳಿದಾಗ ಅಪ್ಪ ಅಮ್ಮನ ಸೇವೆ ಮಾಡಿದೆ ನನಗೆ ಲಾಭ ಆಗಲಿಲ್ಲ ಅಂತ ಬಂದು ನನ್ನನ್ನು ಕೇಳಿ ನಾನು ಉತ್ತರ ಕೊಡ್ತೀನಿ. ಯಾಕಂದರೆ ಅಪ್ಪ ಅಮ್ಮನ ಸೇವೆ ಮಾಡೋದರ ಯೋಗವನ್ನು ಕಳ್ಕೊಂಡು ಬಿಟ್ಟಿದ್ದೀವಿ ನಾವೀಗ. ಆದರೂ ಅವರ ಸೇವೆ ಮಾಡಿದರ ಲಾಭ ಏನು ಅನ್ನೋದನ್ನು ಅನುಭವಿಸಿರೋನು ನಾನು ಸ್ವಂತ ವ್ಯಕ್ತಿ. ಪ್ರತಿನಿತ್ಯ ಅಪ್ಪ ಅಮ್ಮನಿಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಮುಂಚೆ ಪ್ರತ್ಯಕ್ಷ ದೈವ, ಭೂಮಿಗೆ ನಮ್ಮನ್ನು ತಂದಿರೋರು, ನಮಗೆ ಬುದ್ಧಿಶಕ್ತಿಗಳನ್ನು ಕೊಟ್ಟಿರೋರು, ಜ್ಞಾನವನ್ನು ಕೊಟ್ಟಿರೋರು ಅಪ್ಪ ಅಮ್ಮಂದರು. ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ. ನಮಸ್ಕಾರ ಮಾಡಿ ಆನಂತರ ದೇವರಿಗೆ ನಮಸ್ಕಾರ ಮಾಡಿ. ಅವರು ತೋರಿಸ್ಕೊಟ್ಟಿರೋ ದೇವರು, ಅವರು ಇದ್ದಿದ್ದರೆ ನಮಗೆ ಯಾವ ದೇವರು ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮ ಮನೆ ದೇವರು ಯಾರು ಅಂತಂದರೆ, ನಾವು 3 ವರ್ಷ ಎಲ್ಲೋ ಹೊತ್ತಿಗೆ ಅಪ್ಪ ಅಮ್ಮ ಹೊರಟೋಗಿದ್ರು, ನಮ್ಗೆ ಯಾವ ಮನೆ ದೇವರು ಅಂತಲೇ ಗೊತ್ತಿಲ್ಲ ಅಂತ ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ. ನಮಗೆ ಜ್ಞಾನವನ್ನು ಕೊಡಬೇಕಾದ್ರೆ, ಪ್ರಪಂಚದ ಅರಿವನ್ನು ಕೊಡಬೇಕಾದ್ರೆ ಕಾರಣ ಅಪ್ಪ ಅಮ್ಮಂದ್ರು ಇರ್ತಾರೆ. ಆ ಅಪ್ಪ ಅಮ್ಮಂದ್ರನ್ನು ನಾವು ನೋಯಿಸಿದ್ದೆ ಆದರೆ ಖಂಡಿತವಾಗಲೂ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅಪ್ಪ ಅಮ್ಮನನ್ನು ಗೌರವಿಸಬೇಕು. ಹೇಗೆ ಗೌರವಿಸಬೇಕು, ಇದರ ಲಾಭ ಏನು? ಪ್ರಾತಃ ಕಾಲದಲ್ಲಿ ಎದ್ದ ನಂತರ ನಮಸ್ಕಾರ ಮಾಡಿಕೊಂಡು ನಿಮ್ಮ ದಿನನಿತ್ಯದ ವಹಿವಾಟನ್ನು ಪ್ರಾರಂಭ ಮಾಡಿ. ಎಲ್ಲಾದರೂ ಹೋಗಿ ಬರಬೇಕಾದ್ರೆ ಹೋಗಿ ಬರ್ತೀವಿ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಹೋಗಿ ಆ ಕೆಲಸದಲ್ಲಿ ನಿಮಗೆ ಸಿಗುವಂತಹ ಯಶಸ್ಸನ್ನು ನೀವೇ ಕಂಡುಕೊಡಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ತಾತ ಅಜ್ಜಿ ಇದ್ದಾರೆ ಅಂತಂದರೆ ಅವರು ಸರ್ವೆಂಟ್ಸ್ ಅಲ್ಲ. ಖಂಡಿತವಾಗ್ಲೂ ಅವರು ನೀವು ಹೇಳೋದೇ ಬೇಡ, ಮೊಮ್ಮಕ್ಕಳನ್ನು ಅತಿಯಾಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಏಯ್ ನಿನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, 3 ಹೊತ್ತು ಕೂತ್ಕೊಂಡು ಅಜ್ಜಿ ತಾತನ ಹತ್ರ ಕಥೆ ಕೇಳ್ಕೊಂಡು ಕೂತಿದ್ಯಾ, ಓದೋಕ್ಕಾಗಲ್ವಾ ಅಂತ ಗದರಿಸೋದು. 3 ಹೊತ್ತು ನೀವು ಮಕ್ಕಳನ್ನು ಜೊತೆಲಿಟ್ಕೊಂಡು ಹಾಳು ಮಾಡಬೇಡಿ ಅನ್ನೋದು, ಇದು ಇವತ್ತಿನ ಸಂಸ್ಕೃತಿ ಆಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಏನು ಗಂಡ ಹೆಂಡತಿ ಅಂತೀರಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ನಾನು ನೇರವಾಗಿ ಮಾತಾಡ್ತಾ ಇರ್ತೀನಿ. ಯಾರು ಇದನ್ನು ಮಾಡ್ತಾ ಇದ್ದೀರಿ ಅವರು ತಿದ್ಕೊಳ್ಳಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ, ಬಿಟ್ಟು ಬೇರೆ ಇನ್ನೇನು ದುರುದ್ದೇಶ ಆಗಲಿ ಯಾರನ್ನೂ ನಿಂದನೆ ಮಾಡೋದಾಗಲಿ ಅಲ್ಲ. ಗಂಡ ಹೆಂಡತಿ ಬೇರೆ ಮನೆ ಮಾಡಿ ಇರ್ತೀರಿ. ಇವತ್ತಿನ ದಿನದಲ್ಲಿ ತಂದೆ ತಾಯಿಯ ಜೊತೆಯಲ್ಲಿ ಆದಷ್ಟು ಮಕ್ಕಳಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರ ಜನರೇಷನ್ನು ನಮ್ಮ ಜನರೇಷನ್ನು ವ್ಯತ್ಯಾಸ ಇರುತ್ತೆ.
ನಮ್ಮ ನಡೆನುಡಿಗಳಿಗೂ ಅವರ ನಡೆನುಡಿಗಳಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಮನೆಯಲ್ಲಿ ಇರ್ತೀರಿ, ಸಂತೋಷ ಇರಿ, ಬೇಡ ಅನ್ನಲ್ಲ. ಅಪ್ಪ ಅಮ್ಮಂದರೆ ಇಟ್ಬಿಡ್ತಾರೆ, ಅಪ್ಪ ಜಗಳ ಕದನ ಬೇಡಪ್ಪ, ನೀನು ಸಂತೋಷವಾಗಿರು, ಮಗನ ಸಂತೋಷ ನನಗೆ ಮುಖ್ಯ ಅಂಥೇಳಿ ಅಪ್ಪ ಅಮ್ಮಂದರೆ ಬೇರೆ ಇಡ್ತಾರೆ. ಬೇರೆ ಇದ್ದರೂ ಕೂಡ ಅಪ್ಪ ಅಮ್ಮಂದ್ರನ್ನು ಗೌರವಿಸೋದು ಬಹಳ ಮುಖ್ಯವಾಗಿರುತ್ತೆ. ಮನೆಗೆ ಸೊಸೆ ಬಂದಿರ್ತಾಳೆ, ಆ ಸೊಸೆಗೆ ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಅವ್ರ ಅಪ್ಪ ಅಮ್ಮ ಮಾತ್ರ ಅಪ್ಪ ಅಮ್ಮ, ಗಂಡನ ಅಪ್ಪ ಅಮ್ಮ ಅಲ್ವೇ ಇಲ್ಲ. ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಅಂತಂದರೆ ಇವ್ರು ತವ್ರ ಮನೆಗೆ ಮಾತ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಬೋದು. ಏನೇ ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ಮನೆಯಲ್ಲಿ ತಿಥಿ ಮತಿ ಇರಲಿ, ಅಥವಾ ಏನೋ ಒಂದು ಸಣ್ಣ ಪೂಜೆ ಇರಲಿ, ತವ್ರ ಮನೆಗೆ ಹೊಟ್ಟೋಗ್ಬಿಡ್ಬೋದು. ತವ್ರ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೊಟ್ಟೋಗ್ಬೋದು. ಆದರೆ ಗಂಡ ಕರೆದ್ರೆ ಬಾರೆ ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿ ಬರೋಣ, ನಿಮ್ಮಮ್ಮ ನಮ್ಮನ್ನು ಒಂಥರ ಮಾತಾಡ್ತಾರೆ, ನಿಮ್ಮಮ್ಮಂಗೆ ನನ್ನ ಕಂಡ್ರಾಗೋದಿಲ್ಲ, ಅದಕ್ಕೆ ನಾನು ಬರೋದಿಲ್ಲ, ನಿಮ್ಮ ಅಪ್ಪ ಅಮ್ಮನ ಸಹವಾಸನೆ ನನಗೆ ಬೇಡ ಅನ್ನೋದು ಮಕ್ಕಳನ್ನು ಆ ತಂದೆ ತಾಯಿಗಳಿಂದ ದೂರ ಮಾಡೋದು. ಗಂಡನ ತಂದೆ ತಾಯಿ ಬರೆದಿಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಯಾವುದೇ ವಿಧವಾದ ಬಾಧೆ ಆಗಬಾರ್ದು, ನೀವು ಪಡ್ತಾ ಇರೋ ಕಷ್ಟ ಮಕ್ಕಳು ಪಡಬಾರ್ದು ಅಂತಂದರೆ ಗಂಡನ ತಂದೆ ತಾಯಿಗಳ ಆಶೀರ್ವಾದ ಬಹಳ ಮುಖ್ಯ ಇರುತ್ತೆ. ತಾಯಿಯ ಕಡೆನೂ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಆ ವಂಶಕ್ಕೆ ನೀವು ಸೇರಿರ್ತೀರಿ. ನಿಮ್ಮ ಮಕ್ಕಳಿಗೆ ಪಿತೃದೋಷ ಬರಬಾರ್ದು ಅನ್ನೋದಾದರೆ, ನಿಮ್ಮ ಮಕ್ಕಳು ಜಾಣರಾಗಿ ವಿದ್ಯಾವಂತರಾಗಬೇಕು ಅನ್ನೋದಾದರೆ ಗಂಡನ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದು ಮೊದಲನೇ ಪಾಠವನ್ನಾಗಿ ನಿಮ್ಮ ಮಕ್ಕಳಿಗೆ ಕಲಿಸಿ. ಇಲ್ಲದೇ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಪಿತೃಶಾಪವನ್ನು ಕೊಡಿಸಿರ್ತೀರ. ಅವರಲ್ಲಿ ಅಂದ್ಕೋತಾ ಇರ್ತಾರೆ, ನನ್ನ ಮಗನಿಗೆ ಮಕ್ಕಳಾಗಿದೆ, ಒಂದು ಸಲಿನೂ ನೋಡೋಕ್ಕೆ ಬಿಡ್ತಾ ಇಲ್ಲ ಪಾಪಿ. ಇದೇ ಮಾತೆ ಅಪ್ಪ ಅಮ್ಮಂದರು ಆಡೋದು. ಅವ್ರೇನು ಬೇರೆ ಅಂದ್ಕೊಳ್ಳಲ್ಲ, ಹೋಗ್ಲಿ ಬಿಡಪ್ಪ, ನೀನು ಹೆಂಡ್ತಿ ಬರಲ್ವಾ, ಹೋಗಲಿ ಬಿಡಪ್ಪ, ಪರವಾಗಿಲ್ಲ ಬಿಡಪ್ಪ, ನಾವು ದೂರದಿಂದನೇ ನೋಡ್ಕೊಳ್ತೀವಿ ಅಂತ ಸುಮ್ಮನಾಗ್ಬಿಡ್ತಾರೆ. ಅವರೇನು ನಿಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋಕ್ಕೆ ಬರಲ್ಲ. ಮನಸ್ಸೊಳಗಡೆ ನೋವು ಬರುತ್ತಲ್ಲ, ಆ ನೋವು ಪಿತೃಶಾಪವಾಗಿ ನಿಮ್ಮ ಮಕ್ಕಳಿಗೆ ಕಾಡೋವಂಥದ್ದು. ನಾನು ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ತಂದೆ ಇರೋರು ಸೂರ್ಯನ ಸ್ಥಾನದಲ್ಲಿರ್ತಾರೆ. ಸೂರ್ಯಗ್ರಹ ಎಲ್ಲಿ ಇದೆ ನೋಡಿಕೊಂಡು ತಂದೆಯ ಜೊತೆಯ ಒಡನಾಟವನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಚಂದ್ರಗ್ರಹ ತಾಯಿಯ ಒಂದು ಕೃಪೆಯನ್ನು ಹೇಳ್ತಾರೆ. ಸ್ತ್ರೀ ಶಾಪ, ಪಿತೃಶಾಪ ಅಂತ ನಾವೆಲ್ಲೆಲ್ಲೋ ಹೋಗಿ ಪರಿಹಾರ ಮಾಡ್ಕೊಳ್ಳೋದು ಬೇಡ. ಇರೋವಾಗ ತಂದೆ ತಾಯಿಗಳನ್ನು ಗೌರವಿಸೋಣ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋಣ. ಮಕ್ಕಳನ್ನು ಅಜ್ಜಿ ತಾತನ ಜೊತೆ ಬಿಟ್ಟರೆ ಕಲಿಯೋ ಸಂಸ್ಕಾರ ಅತ್ಯುನ್ನತವಾದ ಸಂಸ್ಕಾರ ಇರುತ್ತೆ. ಹಿರಿಯರು ಇರ್ತಾರಲ್ಲ ಮನೆಯಲ್ಲಿ, ಅವರ ಮನೆಯಲ್ಲಿ ಬೆಳೆಯೋ ಮಕ್ಕಳು ಎಷ್ಟು ಆಗಿರ್ತಾರೆ ಅಂತಂದರೆ ಅಷ್ಟು ಜ್ಞಾನವಂತರಾಗಿರುತ್ತೆ. ಮಹಾಭಾರತ, ರಾಮಾಯಣ, ಹಿಂದಿನ ರಾಜರುಗಳ ಕತೆ, ಹಾಗೆ ಅವರ ಅನುಭವದಲ್ಲಿ ನಡೆದಿರುವಂತಹ ಅನೇಕ ಪ್ರಸಂಗಗಳನ್ನು ವರ್ಣಿಸ್ತಾ ಇರ್ತಾರೆ. ನಮಗೇನಾಗ್ಬಿಟ್ಟಿದೆ, ನಿನಗೆ ವಯಸ್ಸಾಯಿತು, ಮಾತಾಡೋ ಕೈಯಾಲು, ಬರೀ ಮಾತಾಡ್ತಾ ಇರ್ತೀಯ, ಮಾತಾಡ್ದಿರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಏನು ತೊಗೊಳ್ತೀಯ? ಇದು ಇವತ್ತಿನ ದಿನ. ನಮಗೆ 24 ಗಂಟೆ ಮೊಬೈಲ್ ಇರುತ್ತೆ, ಇಲ್ಲ ಟಿ ವಿ ಇರುತ್ತೆ. ಮೊಬೈಲು, ಟಿ ವಿ ಆಫ್ ಆಯಿತಾ, ಮೊಬೈಲಲ್ಲಿ ಫೇಸ್ಬುಕ್ ನೋಡು, ಇಲ್ಲ ವಾಟ್ಸಪ್ಪಲ್ಲಿ ಚಾಟ್ ಮಾಡು, ಇಷ್ಟೇ ಬರುತ್ತೆ ನಮಗೆ. ಬಿಟ್ಟರೆ ಮನೆಯಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸ್ಕೊಳ್ಳುವಂತಹ ಪ್ರಮೇಯವೇ ನಮಗೆ ಬಂದಿರಲ್ಲ. ನಮಗೆ ಮಾತು ಮೌನ ಆಗಿಬಿಟ್ಟಿರುತ್ತೆ. ಪೇಪರ್ ಓದೋದು ಮರ್ತೇ ಹೋಗಿದೆ. ಈಗ ಯಾರ ಮನೆಗೆ ಪೇಪರ್ ಬರುತ್ತೋ ಗೊತ್ತಿಲ್ಲ. ಪೇಪರ್ ಮರೆತು ಹೋಗೋದಾಗಲಿ, ಅಕ್ಕಪಕ್ಕದಲ್ಲಿ ಕೂತಿದ್ರೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಅವ್ರ ಸಂಬಂಧ ಏನು. ಎಷ್ಟೋ ಜನಕ್ಕೆ ನಿಮ್ಮ ತಂದೆ ಅಣ್ಣ ತಮ್ಮಂದರು, ಅಕ್ಕ ತಂಗಿರಿದ್ದಾರೆ ಅಂತಂದರೆ ನಮಗೆ ಅವ್ರಿಗೆ ಒಡನಾಟ ತಪ್ಪಿ 40 ವರ್ಷ ಆಗೋಗಿದೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅಪ್ಪನಾದರೂ ಕೇಳಿ, ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ ಅಂತ ಕೇಳಿ ಅಂದರೆ ನಮ್ಮ ಅಪ್ಪನ ಜೊತೆ ನಾವು ಮಾತೇ ಆಡೋದಿಲ್ಲ, ನಮ್ಮನ್ನು ಅವ್ರು ದೂರ ಇಟ್ಬಿಟ್ಟಿದ್ದಾರೆ, ಈ ಮಾತುಗಳು ಬರ್ತಾ ಇರುತ್ತೆ. ಇದನ್ನು ಬಿಟ್ಟು ಮನೆಯಲ್ಲಿ ಒಂದು ಗೌರವಯುತವಾದ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕು. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಗುರುಜಿ. ಎಲ್ಲಿರೋದಮ್ಮ ತಾವು? ನಾವು ಹೆಲ್ಪ್ ಮಾಡ್ಕೋತೀವಿ. ಏನು ಓದ್ತಾ ಇರೋದಮ್ಮ ಮಗ? ಈ LLB ಮಾಡ್ತಾನೆ ಗುರುಜಿ. LLB. ಡೇಟ್ ಆಫ್ ಬರ್ತ್ ಏನು? ಡೇಟ್ ಆಫ್ ಬರ್ತ್ ಏನಮ್ಮ? ಡೇಟ್ ಆಫ್ ಬರ್ತ್ 9/12/2004. 9/12. ಕರ್ಕೊಂಡು ಬನ್ನಿ ತಾಯಿ, ಒಂದ್ಸಲಿ ನೀವು ಬನ್ನಿ ದತ್ತಪೀಠದಲ್ಲಿ ಬಂದು ಅಲ್ಲಿ ₹6 ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. 2 ವರ್ಷದಿಂದ ಬರ್ತಾನೆ ಇದ್ದೀನಿ, ನೀವು ಅಂತ ಗೊತ್ತಿಲ್ಲ ಗುರುಜಿ. ಕೇಳಿಸ್ಲಿಲ್ಲಮ್ಮ?
ಬಂದು ಅಲ್ಲಿ ದತ್ತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡೋಣ, ಪ್ರಸಾದ ಕೊಡ್ತೀನಿ. ಯಾಕೆ ಅವನು ಹೇಳಿದ ಮಾತು ಕೇಳಲ್ಲ, ಆಮೇಲೆ ನೋಡೋಣ ತಾಯಿ. ಒಳ್ಳೆಯದಾಗಲಿ. ಈ ರೀತಿ ಮನೆಯಲ್ಲಿ ಒಂದು ಸಂಬಂಧವನ್ನು ನಾವು ರೂಢಿಸ್ಕೊಂಡಾಗ ನಮ್ಮ ಗ್ರಹಗತಿಗಳು ತಾನೇ ತಾನಾಗಿ ಅನುಕೂಲತೆಗಳು ಬರ್ತಾ ಇರುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಈ ರೀತಿಯಾಗಿ ನಮ್ಮ ಗ್ರಹಗತಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆ ಎಲ್ಲೋ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮಂದರು ಕೆಳಗಡೆ ಇರ್ತಾರೆ, ಮಕ್ಕಳೆಲ್ಲ ಮೇಲ್ಗಡೆ ಇರ್ತಾರೆ. ಬೆಳಿಗ್ಗೆ ಆದರೆ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ ಅಂತ ನೋಡೋ ಪ್ರಮೇಯಕ್ಕೂ ಹೋಗಲ್ಲ. ಮೊದಲೇ ಆ ಥರ ಹೇಳೋದು, 8 ಗಂಟೆಗೆ ಆಫೀಸು ಅಂತಂದರೆ 7:15 ಹೇಳೋದು, ಎದ್ದ ತಕ್ಷಣ ಸ್ನಾನ ಮಾಡೋದು, ದಡಬಡ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಓಡ್ತಾ ಇರೋದೇ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂತಹ ಆತಂಕಯುತವಾದ ಜೀವನ ಇವತ್ತು ಬಂದುಬಿಟ್ಟಿದೆ, ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಂತಹ ಸಂದರ್ಭದಲ್ಲಿ ಒಂದು 10 ನಿಮಿಷ ಕಾಲ ನಾವು ತಂದೆ ತಾಯಿಗಳ ಜೊತೆ ಇದ್ದರೆ ಅದರ ಲಾಭನೇ ಬೇರೆ. ಹಾಗೆ ಮಕ್ಕಳು, ಗಂಡು ಮಕ್ಕಳು ಕೂಡ ಹೆಂಡತಿಗೂ ಆದ್ಯತೆಯನ್ನು ಕೊಡಲೇಬೇಕಾಗಿರುತ್ತೆ. ಯಾಕಂದರೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದಿರ್ತಾಳೆ. ತನ್ನ ತವರನ್ನು ಬಿಟ್ಟು 21-22 ವರ್ಷಗಳ ಕಾಲ ತವರಲ್ಲಿದ್ದವಳು ತನ್ನ ಸಂಬಂಧಿಕರನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳೆ. ಬಂದಿರೋವಂಥ ಹೆಂಡತಿಗೂ ಕೂಡ ಗಂಡ ಆದ್ಯತೆ ಕೊಡಬೇಕು. ಅಪ್ಪ ಅಮ್ಮನ ನೋಡ್ಕೊಳ್ತಾ ಇದ್ದೀನಿ, ನೀನು ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರು ಅಂತ ಹೇಳೋದಲ್ಲ. ಅತ್ತೆ ಮಾವನೂ ಕೂಡ ಕಣ್ಣು ಕೊಟ್ಟ ಮಾವ ಅಂತ ಹೇಳ್ತಾರೆ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ಮಾವ ಅಂತ. ಯಾಕಂದರೆ ನಿಮ್ಮ ಮನೆಯ ಜ್ಯೋತಿಯನ್ನು ಬೆಳಗಿಸೋದಕ್ಕಾಗಿ ಸೊಸೆ ಮನೆಗೆ ಬಂದಿರ್ತಾಳೆ. ಇಲ್ಲಿ ಹೇಗೆ ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕೋ ಹಾಗೆ ಅತ್ತೆ ಮಾವನಿಗೂ ಕೂಡ ಗೌರವ ಕೊಡಬೇಕಾದ ಪದ್ಧತಿ ಗಂಡನಿಗಿರುತ್ತೆ. ಆ ಗಂಡ ಏನು ಮಾಡಬೇಕು, ಹೆಂಡತಿ ಯಾವುದೋ ಒಂದು ಹಬ್ಬ ಹರಿದಿನ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀರಿ ಅಂತಂದರೆ ಅತ್ತೆ ಮಾವ ಕೂಡ ಏನು ಗಂಡನ ತಂದೆ ತಾಯಿ ಕೂಡ ಆ ಸೊಸೆಗೆ ಆದ್ಯತೆ ಕೊಡೋದನ್ನು ಕಲ್ತ್ಕೋಬೇಕಾಗತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಪ್ಪ. ಗುರುಜಿ, ನನ್ನ ಹೆಸರು ಪಾಲಾಕ್ಷ ಅಂತ ಅಂದ್ಬಿಟ್ಟು ಗುರುಜಿ. ಎಲ್ಲಿಂದ ಗುರುಜಿ, ಮಾತಾಡ್ತಾ? ಕಾಲ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ಇವಾಗ ನಾನು ಮುಂಚೆ ಒಂದು ಅಂಗಡಿ ಮಾಡ್ಕೊಂಡಿದ್ದೆ ಗುರುಜಿ. ಅಂಗಡಿಲಿ ಬಿಸ್ನೆಸ್ ಇಲ್ಲ. ಇವಾಗ ಅದನ್ನ ಅದೇ ಅಂಗಡಿನೇ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿ ಅದರಲ್ಲೇ ಒಂದು ಟಿವಿ ಅಂಗಡಿ ಮಾಡೋಣ ಅಂತ ಆಲ್ಟ್ರೇಷನ್ ಮಾಡ್ತಾ ಇದೀನಿ ಗುರುಜಿ. ಈಗ ಅದ್ರಲ್ಲಿ ಹೆಂಗಿದೆ ನಮ್ ಇವಾಗ ಒಂಚೂರು ನೋಡಿ. ಖಂಡಿತವಾಗ್ಲೂ ಮಾಡಿ, ಒಳ್ಳೇದಾಗತ್ತೆ. ಲಕ್ಷ್ಮೀ ಪೂಜೆ ಮಾಡೋದನ್ನ ಕೇಳಿ ತಿಳ್ಕೊಳ್ಳಿ. ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾರಲ್ಲಿ. ಕರೆ ಮಾಡಿ, ನಮ್ಮ ಆಶ್ರಮದ ನಂಬರ್ಗೆ ಕರೆ ಮಾಡಿ ಲಕ್ಷ್ಮೀ ಪೂಜೆ ಮಾಡೋದನ್ನು ಹೇಳ್ಕೊಡ್ತಾರೆ. ಅದನ್ನು ಮಾಡಿ ಒಂದ್ಸಲಿ ಬನ್ನಿ, ದತ್ತಪೀಠಕ್ಕೆ ಪ್ರಸಾದ ಕೊಡ್ತೀನಿ. ಖಂಡಿತ ಒಳ್ಳೇದಾಗತ್ತಪ್ಪ, ಒಳ್ಳೇದಾಗಲಿ. ಸರಿ ಗುರು. ಮತ್ತೊಂದು ಕರೆ ನೋಡೋಣ. ಹಲೋ. ಹಲೋ, ಹೇಳಿಪ್ಪ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿಪ್ಪ. ಗುರುಗಳೇ, ನಾವು ನಮ್ಮ ಅಕ್ಕವ್ರ ಬಗ್ಗೆ ಕೇಳಬೇಕಾಗಿತ್ತು. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಗುರುಗಳೇ, ನಾವು ಮಂಡ್ಯದಿಂದ ಮಾತಾಡ್ತಾ ಇದ್ದೀವಿ. ಹೇಳಪ್ಪ, ಏನು ಕೇಳಬೇಕಾಗಿತ್ತು? ಗುರುಗಳೇ, ಅವ್ರದ್ದು ವಿದ್ಯಾಭ್ಯಾಸ ಮುಗಿದಿದೆ, ಇಂಜಿನಿಯರಿಂಗು. 1 ವರ್ಷ ಕೆಲಸನೂ ಮಾಡಿದಾರೆ. ಈಗ ಮುಂದೆ ಏನಾದ್ರು ವಿದ್ಯಾಭ್ಯಾಸ ಚೆನ್ನಾಗೈತೆ, ಕೆಲಸ ಸಿಕ್ಕುತ್ತಾ ಅಂತ ಕೇಳಬೇಕಾಗಿತ್ತು ಗುರುಗಳೇ. ಡೇಟ್ ಆಫ್ ಬರ್ತ್ ಏನಪ್ಪ? ಗುರುಗಳೇ, 26/12/1999. ಒಳ್ಳೆ ಕೆಲಸ ಸಿಕ್ಕತ್ತೆ ಕಣಪ್ಪ. ವಿದ್ಯಾಭ್ಯಾಸಕ್ಕಷ್ಟು ಆದ್ಯತೆ ಇಲ್ಲ. ಒಳ್ಳೆ ಕೆಲಸ ಸಿಗತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ವಿವಾಹ ನಿಶ್ಚಯ ಆಗತ್ತೆ ಅನ್ಸತ್ತೆ. ಒಳ್ಳೇದಾಗತ್ತಪ್ಪ. ಸರಿ ಗುರು, ಒಳ್ಳೇದಾಗಲಿ. ಇನ್ನೊಂದು ಕರೆ ನೋಡೋಣ. ಹಲೋ. ಹಲೋ, ಹೇಳಿ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿಮ್ಮ. ನನ್ನ ಹೆಸರು ಲಾವಣ್ಯ. ಮದ್ವೆ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಎಲ್ಲಿಂದ ಮಾತಾಡ್ತಾ ಇರೋದು? ಹಲೋ. ಹಲೋ. ಹಲೋ, ಕೇಳಿಸ್ತಿದ್ಯಾ? ಎಲ್ಲಿಂದ ಮಾತಾಡ್ತಾ ಇರೋದಮ್ಮ? ಕರೆ ಕಟ್ಟಾಗಿದೆ ಅನ್ಸುತ್ತೆ. ಈ ಯಾವುದೋ ಆದರೂ ಒಂದು ಹಬ್ಬ ಹರಿದಿನ ಬಂತು ಅಂದರೆ ಜನರಲ್ಲಾಗಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲಿ ನಾವು ಹಬ್ಬ ಮಾಡ್ಕೊಳ್ತಾ ಇದ್ದೀವಿ, ನೀನೆಲ್ಲೂ ಹೋಗೋ ಹಾಗಿಲ್ಲ. ಇದು ಜನರಲ್ಲಾಗಿ ಹೆಂಡತಿಯ ಮೇಲೆ ಹೇರೋಂತಹ ಒಂದು ಭಾವನೆಯೋ ಅಥವಾ ಒಂದು ರೈಟ್ಸೋ ಗೊತ್ತಿಲ್ಲ. ಪಾಪ ಹೊಸದಾಗಿ ಮದುವೆ ಆಗಿ ಬಂದಿರ್ತಾಳೆ, ತವರ ಮನೆ ಕಡೆ ಸೆಳೆತಾ ಇರುತ್ತೆ. ಇನ್ನು ಅದು ಸಂಪೂರ್ಣವಾಗಿ ಬಿಟ್ಟಿರೋದಿಲ್ಲ. ಇವಳಿಗೆ ಜವಾಬ್ದಾರಿ ಬರೋವರೆಗೂ ಕೂಡ ನನ್ನ ಮನೆ, ನಮ್ಮ ಗಂಡನ ಮನೆಯಲ್ಲಿ ನನ್ನ ಕರ್ತವ್ಯ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ
ಗಂಡ ಮತ್ತು ಗಂಡನ ತಂದೆ ತಾಯಿ ಈ ಹೆಣ್ಣು ಮಗಳಿಗೆ ಆದ್ಯತೆಯನ್ನು ಕೊಡಬೇಕು. ಪಾಪ ಅವಳು ತವರು ಮನೆಗೆ, ಯಾಕಂದರೆ ಅತ್ತೆನೂ ತವರು ಮನೆಯಿಂದನೇ ಬಂದಿರ್ತಾಳಲ್ವೇ, ಆ ತವರು ಮನೆಯಲ್ಲಿ ಹಬ್ಬ ಹರಿದಿನ ನಡೀತಾ ಇದೆ, ಅಲ್ಲಿಗೆ ಅವಳನ್ನು ಕಳಿಸ್ಕೊಡ್ಬೇಕು, ಅಲ್ಲಿಗೆ ಅವಳು ಹೋಗೋವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಏನು ಮಾಡಿದ್ದಾರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 1 ವರ್ಷ ತವರು ಮನೆಗೆ ಅಳಿಯನನ್ನು ಕರೆಸ್ಕೊಳ್ಳೋ ಅಂತಹ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಗಣೇಶ ಹಬ್ಬ ಒಂದು ಬಿಟ್ಟು ಇನ್ನೆಲ್ಲ ಹಬ್ಬಗಳಲ್ಲೂ ಕೂಡ ಹೆಣ್ಣು ಮಗಳು ತವರು ಮನೆಗೆ ಬರಬೇಕು. ದೀಪಾವಳಿ ತವರು ಮನೆಯಲ್ಲಿ ಆಚರಣೆ ಮಾಡಬೇಕು, ನವರಾತ್ರಿ ತವರು ಮನೆಯಲ್ಲಿ ಆಚರಣೆ ಮಾಡಬೇಕು, ವರಮಹಾಲಕ್ಷ್ಮಿ ಪೂಜೆ ತವರು ಮನೆಯಲ್ಲಿ ಮಾಡಬೇಕು. ಯಾಕೆ ಮಾಡಿದ್ದಾರೆ ಅಂತಂದರೆ, ಅವಳಿಗೆ ಆ ಸೆಳೆತ ಏನು 21 ವರ್ಷ ಬೆಳೆದಿರ್ತಾಳೆ, ಆ ಮನೆಯ ಸೆಳೆತ ಅವಳನ್ನು ಎಳಿತಾ ಇರುತ್ತೆ. ಮೊದಲನೇ ವರ್ಷ ಪೂಜೆ ಮಾಡಿ ಮುಂದಿನ ವರ್ಷದಿಂದ ಗಂಡನ ಮನೆಯಲ್ಲಿ ಪೂಜೆ ಮಾಡೋ ಅಂತಹ ಒಂದು ವ್ಯವಸ್ಥೆ, ಮಾನಸಿಕ ಸ್ಥಿತಿ ಬದಲಾಗಲಿ ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ಅಮ್ಮನ ಮನೆಗೆ ಹೋಗಬೇಕು ಅನ್ನೋ ಭಾವನೆ ತುಂಬ ಜನಕ್ಕಿರತ್ತೆ. ಅಂತಹವರು ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನದ ಊಟ ಮಾಡೋವರೆಗೂ ಕೂಡ ಎಲ್ಲ ಹಬ್ಬ ಅಲ್ವಾ, ಹಬ್ಬ ಊಟ ಎಲ್ಲ ಆದಮೇಲೆ ಸಾಯಂಕಾಲ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ ನಡಿ, ನಾಳೆ ಬೇಗ ಬೇಗ ಪೂಜೆ ಮುಗಿಸ್ಕೋ, ಅಪ್ಪ ಅಮ್ಮನ ಮನೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಗಂಡ ಹೇಳಿಬಿಟ್ರೆ ಆ ಹೆಂಡತಿಗೆ ಆಕಾಶ ಕೈಗೆ ಸಿಕ್ಕಿದ ಹಾಗೆ ಆಗ್ಬಿಡುತ್ತೆ. ಆ ರೀತಿ ಮಾಡೋದ್ಬಿಟ್ಟು ಬಾಯಿ ಮುಚ್ಕೊಂಡು ಇಲ್ಲಿ ಬಿದ್ದಿರಬೇಕು, ಹಬ್ಬ ಅಂತ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತೆಲ್ಲ ಕೇಳ್ಕೊಡ್ದು ಅಂದಾಗ ಏನಾಗುತ್ತೆ, ಅವಳು ಕಣ್ಣೀರು ಸುರಿಸ್ಕೊಂಡು ಹಬ್ಬ ಮಾಡ್ತಾಳೆ. ಹಬ್ಬ ಆಗುತ್ತಾ ಅದು ಇನ್ನೇನಾಗುತ್ತೆ ನೀವೇ ಯೋಚನೆ ಮಾಡಿ. ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರ್ದು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದು ತಾಯಿ ಆಗಲಿ, ಹೆಂಡತಿ ಆಗಲಿ, ಅಕ್ಕ ತಂಗಿಯರಾಗಲಿ ಅಥವಾ ಮಕ್ಕಳಾಗಲಿ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರೆ ಅದು ಹಬ್ಬ ಅನ್ನಿಸ್ಕೊಳ್ಳೋದೇ ಇಲ್ಲ. ಇದನ್ನು ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಳ್ಳಿ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದ್ರಿಂದ ಸೂರ್ಯ ಚಂದ್ರರು ಹೇಗೆ ನಮಗೆ ಅನುಗ್ರಹ ಮಾಡ್ತಾರೋ, ಹೆಂಡತಿಗೆ ಗೌರವ ಕೊಡೋದ್ರಿಂದ ಶುಕ್ರಗ್ರಹದ ಅನುಗ್ರಹ ಕೂಡ ನಮಗಾಗತ್ತೆ. ಈ 3 ಗ್ರಹಗಳ ಅನುಗ್ರಹ ನಮಗಿದ್ರೆ ನೆಕ್ಸ್ಟು ಗುರು ಯಾವ ರೀತಿ ಅನುಕೂಲ ಮಾಡ್ತಾನೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನೀವೇ ಆ ಮನೆಯಲ್ಲಿ ನಂದ ಗೋಕುಲದ ವಾತಾವರಣವನ್ನು ಅನುಭವಿಸ್ತಾ ಹೋಗ್ತೀರಾ. ದೈವ ಸಾನ್ನಿಧ್ಯ ಇನ್ನೆಲ್ಲಿರುತ್ತೆ ಅಂತಂದರೆ, ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ದೈವ ಇರುತ್ತೆ, ಎಲ್ಲಿ ದುಃಖ ಇರುತ್ತೋ ಅಲ್ಲಿ ದುಃಖ ಕಷ್ಟ ಅನ್ನೋದು ಬರ್ತಾ ಇರುತ್ತೆ. ದೈವ ಸಾನ್ನಿಧ್ಯ ಇರೋದಿಲ್ಲ, ಬೇರೆ ರೀತಿಯಾದ ಸಾನ್ನಿಧ್ಯ ಬರುತ್ತೆ. ಅದರಿಂದ ಜ್ಯೇಷ್ಠಾದೇವಿಯನ್ನು ಆವಾಹನೆ ಮಾಡ್ಕೊಳ್ಳೋದಾದರೆ ಅಪ್ಪ ಅಮ್ಮನಿಗೆ ಅಗೌರವ ಕೊಡಿ, ಹೆಂಡತಿ ಕಣ್ಣಲ್ಲಿ ನೀರು ಹಾಕಿಸಿ, ಅಕ್ಕ ತಂಗಿಯರ ಜೊತೆ ಜಗಳ ಆಡಿ. ಜ್ಯೇಷ್ಠಾದೇವಿ ಮನೆಗೆ ಬರಬಾರ್ದು, ಸದಾಕಾಲ ನವ ದುರ್ಗೆಯರು ಹಾಗೆ ಅಷ್ಟಲಕ್ಷ್ಮಿಯರು ನಮ್ಮ ಮನೆಯಲ್ಲಿ ನೆಲೆಸಬೇಕು, ಸದಾಕಾಲ ಪ್ರಶಾಂತವಾದ ವಾತಾವರಣ ಇರಬೇಕು ಅನ್ನೋದಾದರೆ ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಡಿ. ಹೆಂಡತಿಯ ಕಣ್ಣಲ್ಲಿ, ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬರೆದಿರೋ ಹಾಗೆ, ಅವರಿಗೆ ದುಃಖ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಬಹಳ ಮುಖ್ಯವಾದ ಮಾತು ಕೊನೆಯದಾಗಿ ಹೇಳ್ತೀನಿ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಬಂದ ಮೇಲೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ. ನೀವೇನು ಕೆಲಸಕ್ಕೆ ಹೋಗ್ತೀರಿ ಅಲ್ಲಿಂದ ಬಂದ ಮೇಲೆ ಕೈಕಾಲು ತೊಳ್ಕೊಂಡು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ಹೋಗೋವಾಗ ನೀವು ಅಪ್ಪ ಅಮ್ಮನ ಪುಣ್ಯವನ್ನು ಹೊತ್ಕೊಂಡು ಹೋಗ್ತೀರಿ, ಲಾಭವಾಗಿ ಮನೆಗೆ ಬರ್ತೀರಿ. ಬರೋವಾಗ ಅಕಸ್ಮಾತ್ ಏನಾದರೂ ನೀವು ತಪ್ಪು ಮಾಡಿದ್ರೂ ಕೂಡ, ಅನೇಕ ವಿಧವಾದ ದೋಷಗಳು ನಿಮ್ಮಲ್ಲಿ ಬಂದಿದ್ದರೂ ಕೂಡ ಅಪ್ಪ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆ ದೋಷಗಳೆಲ್ಲ ನಿವಾರಣೆ ಆಗಿ ನೀವು ಪವಿತ್ರರಾಗ್ತೀರಿ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಶಾಸ್ತ್ರವಾಕ್ಯ, ವೇದವಾಕ್ಯ. ಇದನ್ನು ಅನುಸರಿಸಿದ್ರೆ ನಿಮಗೆ ಲಾಭ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.